ಬಾಣಂತಿ ಪತ್ನಿ ಹಾಗೂ ಮಗುವನ್ನು ಮನೆಗೆ ಕಳುಹಿಸಿಕೊಡುವಂತೆ ಒತ್ತಾಯಿಸಿ ಅಳಿಯನೋರ್ವ ಸಾರ್ವಜನಿಕ ಸ್ಥಳದಲ್ಲೇ ಅತ್ತೆಯ ಬಟ್ಟೆ ಹರಿದು ಹಲ್ಲೆ ಮಾಡಿದ್ದಾನೆ. ನಮಗೆ ನ್ಯಾಯ ಕೊಡಿ ಸರ್ ಎಂದು ಹಲ್ಲೆಗೊಳಗಾದ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಬೆಳಗಾವಿ ತಾಲೂಕಿನ ಹೊನಕ ಗ್ರಾಮದ ಬೈರು ಮೇತ್ರಿ ಹಲ್ಲೆ ನಡೆಸಿದ ಆರೋಪಿ. ವರ್ಷದ ಹಿಂದಷ್ಟೇ ಈತ ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಪ್ರತೀಕ್ಷಾ ಮೇತ್ರಿ ಜೊತೆಗೆ ವಿವಾಹವಾಗಿದ್ದ. ಮದುವೆಯಾದ ಕೆಲವೇ ದಿನಗಳಲ್ಲಿ ಹೆಂಡತಿ ಮೇಲೆ ಬೈರು ಸಂಶಯ ಪಡ್ತಿದ್ದ. ಅಷ್ಟೇ ಅಲ್ಲದೆ ಪತ್ನಿ ಪ್ರತೀಕ್ಷಾಗೆ ವರದಕ್ಷಿಣೆ ತರುವಂತೆ ಕಿರುಕುಳ ಕೊಡ್ತಿದ್ದ ಎನ್ನಲಾಗಿದೆ. ಇದೇ ವಿಚಾರಕ್ಕೆ 2 ಗ್ರಾಮದ ಹಿರಿಯರು 4 ಬಾರಿ 2 ಕುಟುಂಬಗಳ ನಡುವೆ ರಾಜಿ ಸಂಧಾನ ಮಾಡಿಸಿದ್ರು. ಈ ನಮ್ಮ ಮಕ್ಕಳ ಸುರಕ್ಷತೆ, ನಮ್ಮ ಮನೆಯಲ್ಲಿ ಇದ್ದ ಮಕ್ಕಳ ಸುರಕ್ಷತೆ ಮಾಡಕ್ಕೆ ನಮ್ಮ ಕೈಲಿ ಆಗದಿರಕ್ಕೆ ಏನು ಮಾಡೋದ್ರಿ? ಇಂಥ ಜನತೆ ತೊಗೊಂಡು ಏನು ಮಂದಿ ಅವ್ರು ಬಂದು ಬಳಕ್ರಿ ಹೆಣ್ಮಕ್ಳು ಕೂಡಿ ಮಾತಾಡಿದಾರೆ. ಫಸ್ಟು ಗನಸರು ಯಾರೂ ಇಲ್ಲ, ನೀವು ಯಾರೂ ಬರೋಕೆ ಹೋಗ್ಬೇಡ್ರಿ ಈ ಕಡೆ ಒಳಗಡೆ ಮನೆ ಒಳಗೆ ಅಂತ ಅಂದಾಗ ನಮ್ಮ ತಂಗಿಯವ್ರನ್ನ ತಳಿದ್ರು, ಜಗ್ಗಿ ಸರಿಸಿದಕ್ಕೆ ಕೂಡಕ್ಕೆ ಅವ್ರನ್ನ ಎಳೆದು ಪೈಲ ಬಡಿದ್ರು. ಬಟ್ಟೆ ಕೂಡ ಓಣಿಯಲ್ಲಿ ರೋಡಲ್ಲಿ ಬಟ್ಟೆ ಎಲ್ಲ ಹರಿದು ನಮ್ಮ ತಾಯಿ, ನಮ್ಮ ತಂಗಿಯವ್ರು, ನಮ್ಮ ಮೌಸಿಯವ್ರು 3 ಮಂದಿ, ನನ್ನ 9 ಜನ ಹೆಣ್ಮಕ್ಳು ಎಲ್ಲರೂ ಬಡ್ದಾರೆ. ಒಬ್ಬ ಹಳೆ ಅದನ್ರಿ ನಮ್ಮ ತಂಗಿ ಮಗ, ಅವನು ಕೂಡ ಬಡ್ದಾರೆ. ಎಲ್ಲ MLC ಆಗಿದ್ದಾವೆ ಪೊಲಿಟಿಷನಲ್ಲಿ, ಸಿವಿಲ್ ಹಾಸ್ಪಿಟಲ್ಲಿ ಎಲ್ಲ MLC ದಾಖಲೆಯನ್ನು ಎಲ್ಲ ನಾವು ಪೊಲಿಟಿಷನಲ್ಲಿ ಇದು ಫ್ಯಾಮಿಲಿ ಪ್ರಾಬ್ಲಮ್ ಐತ್ರಿ. ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಅವ್ರು ಡಿಸ್ಕಸ್ ಮಾಡಿ ಅವ್ರು ಬರಾಕ್ತಾ ಇರಲ್ಲ ರೀ. ಬಂದು ಕೇಂದ್ರ ಮ್ಯಾಟ್ರ್ ಕ್ಲೋಸ್ ಮಾಡ್ಕೊರಾಗ್ತಾ ಇರಲ್ಲ. ಅವ್ರು ಪೊಲಿಟಿಷನ್ಗೂ ಬರೀ ರೌಡಿಸಮ್ ಮಾಡತ್ತಾರೆ. ಇವತ್ತು ನಾವು ಕಳಿಸಿದ ವಿಡಿಯೋಲ್ಲಿ 10 ಜನ ರೌಡಿ ಬಂದಿದ್ದಾರೆ, ದೊಡ್ಡ ದೊಡ್ಡ ಗಡ್ಡ ಬಿಟ್ಟು. ಆ ವಿಡಿಯೋಲ್ಲಿ ನೋಡಿರಿ ನಿಮ್ಮ. ಮತ್ತು ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಹೆಂಗೆ ಜಗ್ ಬಡ್ದಾರೆ ಅನ್ನೆಲ್ಲ ವಿಡಿಯೋ ನಿಮ್ಗೆ ಕೊಟ್ಟಿದ್ದೀವಿ. 11 ದಿನಗಳ ಹಿಂದಷ್ಟೇ ಪ್ರತೀಕ್ಷಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಮಗು ಹಾಗೂ ಹೆಂಡತಿಯನ್ನ ಮನೆಗೆ ಕಳುಹಿಸಿಕೊಡುವಂತೆ ಪತಿ ಬೈರು ಪ್ರತೀಕ್ಷಾ ತವರು ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಅತ್ತೆಯ ಮೈ ಮೇಲಿನ ಬಟ್ಟೆ ಹರಿದು ಸಾರ್ವಜನಿಕವಾಗಿ ಹಲ್ಲೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ 13 ಜನರ ಮೇಲೂ ಬೈರು ಹಲ್ಲೆ ಮಾಡಿದ್ದಾನಂತೆ. ಆತನ ನಡೆಯಿಂದ ಕಂಗೆಟ್ಟ ಪ್ರತೀಕ್ಷಾ ಕುಟುಂಬಸ್ಥರು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮತ್ತು ಇಷ್ಟೆಲ್ಲ ಆಗೈತ್ರಿ. ಡೆಲಿವರಿ ಆಗಿ 11 ದಿವಸ ಆಯ್ತು ರೀ. ಇವತ್ತು ಹುಡುಗಿನ ಕಳ್ಸ ಅಂತ ಹೇಳಿ ಬಂದ್ರಿ. ನಮ್ಮ ಓಣಿಯೊಳಗೆ ಬಂದು ನನ್ನ ಮಕ್ಕಳನ್ನ, ನಮ್ಮ ಅಣ್ಣನ ಮಕ್ಕಳನ್ನ, ನಮ್ಮ ಅಣ್ಣನ ಹೆಂಡ್ತಿನ್ರಿ, ನಮ್ಮನ್ನ ಎಲ್ಲರನ್ನೂ ಬಡದು, ನಮ್ಮ ಚಿಕ್ಕಮ್ಮನ ಬಡದ್ರಿ, ನಮ್ಮನ್ನೆಲ್ಲ ದೌರ್ಜನ್ಯ ಮಾಡಿ ಹೋಗಿದಾರೆ ರೀ. ಇವತ್ತು ಅವ್ರು ನಮ್ಮ ಅತ್ತಿ ರೀ, ಅವ್ರು ನಮ್ಮ ಹುಡುಗಿ ಅತ್ತಿ, ಅವ್ರ ನಾದ್ನೇರ್ ರೀ, ಮತ್ತು ಒಂದು 7-8 ಜನ ರೌಡಿಗಳನ್ನ ಕರ್ಕೊಂಬಂದ್ರಿ. ಇವತ್ತೆಲ್ಲ ಹೊಡೆದು ನಮ್ಮ ಜೀವನ ಎಲ್ಲ ಅಸ್ತವ್ಯಸ್ತ ಮಾಡಿ ಹೋಗಿದಾರೆ ರೀ. ಇವತ್ತು ಹೊಡೆದಾರಂದ್ರೆ ಕೈಲಿ ನೋಡ್ರಿ ಇದೆಲ್ಲ ಹರಿದಾರೆ, ಮೈ ಮೇಗಿನ ಬಟ್ಟೆ ಎಲ್ಲ ಹರಿದು ಹಿಂಗೆಲ್ಲ ನನ್ನ ಜೀವನ ಎಲ್ಲ ಅಸ್ತವ್ಯಸ್ತ, ಮಂದಿಯೊಳಗೆ ಅಸ್ತವ್ಯಸ್ತ ಮಾಡಿ ಹೋಗಿದಾರೆ. ಹಾಂ, ಸಾರ್ವಜನಿಕವಾಗಿ ಓಣ್ಯಾಗ ಜಗ್ಗೆ ಹೊಡೆದು ಇದು ಬಟ್ಟೆ ಎಲ್ಲ ಹರಿದಾರೆ. ನಂದು ಅವ್ರು ನಮ್ಮ ಹುಡುಗಿನ ಅತ್ತಿ ಹೋಗ್ಬೇಕ್ರಿ, ಅವ್ರ ನಾದ್ನೇರ್ ಇಬ್ಬರು ರೀ, ರೌಡಿ ಜನ ಅವ್ರ ಮಾವ್ರಿ, ಅವ್ರ ರೌಡಿ ಒಂದು 4-5 ಜನ ಇದ್ರಿ. ಅವರೆಲ್ಲರೂ ನಮ್ಮ ಹುಡುಗರು ಯಾವ ಬರ್ತಾವ ಅವ್ರನ್ನೆಲ್ಲ ಹೊಡೆದಾರೆ. ನಮ್ಮ ಚಿಕ್ಕಮ್ಮನಂತರೂ ಭಾಳ ಹೊಡೆದಾರೆ. ನಮ್ಮ ಚಿಕ್ಕಮ್ಮಂದಿದ ಕೈ ಎಲ್ಲ ಇದು ಆಗಿದ್ರಿ. ಹುಡುಗಿನ ಕಳ್ಸ ಅಂತಾರ್ರಿ ಅವ್ರು. ಈಗ 11 ದಿವಸ ಆಯ್ತು ರೀ. ಏನು ಕಳ್ಸೋನ್ರಿ? ಈಗ ಡೆಲಿವರಿ ಆಗಿ ಈಗ 11 ದಿವಸ ಆಯ್ತು ರೀ. ಯಾಕೆ ಕಳ್ಸೋನ್? 5 ತಿಂಗಳು ಆಗಲಿ ಸಮಜೋತ್ ಹೇಳಿ ಕಳಿಸ್ತೇವೆ ಅಂತ ಹೇಳ್ತೇವೆ ಅಂದ್ರೂ ಇಲ್ಲ ಅನ್ನತ್ತಾರ ಅವ್ರು. ಈಗ ಕಳ್ಸಂತ ಹೇಳಿ ಇದ್ದಾರನ್ನೆಲ್ಲ ಜಗ್ಗಿ ಬಡ್ದಾರ್ರಿ. ಇವತ್ತು ನಮಗೆ ನ್ಯಾಯ ಬೇಕ್ರಿ. ಒಟ್ಟು ಸಾಯ್ಕೋತಾರ ಅದನ್ರಿ. ಒಟ್ಟು ತಲೆಯಾಗ ಏನು ಬರ್ತೈತೆ ಅದನ್ನ ಮಾಡ್ತಾನ್ರಿ ಅವ್. ಒಟ್ಟು ನಾನು ಹೆಂಡ್ತಿನ ಕಳ್ಸ್ರಂತಾನೆ. ಹೆಂಡ್ತಿನ ಕಳ್ಸಂದ್ರೆ ಹಡ್ಯಾಕೆ ಬಂದೆ, ಹಡ್ಯಾಕಲ್ದ ಹೆಂಗೆ ಕಳ್ಸೋನ್ರಿ? ಹಾಂ, ಹುಡುಗಿ ಜೊತೆ ಒಟ್ಟು ಕಿರ್ಕಿರಿ ಏನಾರಿ. ಒಟ್ಟು ಸಂಶಯ ಮಾಡ್ತಾನ್ರಿ. ಒಟ್ಟು ಅವ್ನು ನೋಡ್ದಿ, ಇವ್ನು ನೋಡ್ದಿ, ಅದು ಮಾಡ್ದಿ, ಇದು ಮಾಡ್ದಿ. ಯಾರು ಹಿಂಗೆ ಹಾದು ಹೋದ್ರೆ ಅವ ಯಾಕೆ ನೀನು ನೋಡ್ದ, ನೀ ಯಾಕೆ ಅವ್ನು ನೋಡ್ದಿ, ನಾನು ನೋಡಿಲ್ಲ ಅಂದ್ರೆ ಬೇಕು ಈಗ ಒಟ್ಟು ಟಾರ್ಚರ್ ಮಾಡೋದು. ಹಾಂ, ಮದ್ವೆ ಖರ್ಚು ಕೊಡು ಹೋಗು, 3 ಲಕ್ಷ ರೂಪಾಯಿ ಕೊಡು ಹೋಗು, ಒಟ್ಟು ಸಂಶಯ ಮಾಡ್ತಾನೆ. ಒಟ್ಟಿನಲ್ಲಿ ಬಾಣಂತಿ ಪತ್ನಿಯನ್ನು ಮನೆಗೆ ಕಳುಹಿಸಿಕೊಡುವಂತೆ ಪಟ್ಟು ಹಿಡಿದು ಹಲ್ಲೆ ಮಾಡಿರುವ ಅಳಿಯನ ವಿರುದ್ಧ ಅತ್ತೆ ದೂರು ನೀಡಿದ್ದು, ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕು.